ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ ಸೈನಿಕ ಶಾಲೆಗೆ ಸಂಬಂಧಿಸಿರ್ತಕ್ಕಂಥ ಒಂದು ಮೆಂಟಲ್ ಎಬಿಲಿಟಿ ಅಂತಕ್ಕಂಥ ಒಂದು ಅಧ್ಯಾಯವನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ. ಟೋಟಲ್ ಆಗಿ ನಿಮಗೆ ಸೈನಿಕ ಶಾಲೆಯಲ್ಲಿ 23 ಟಾಪಿಕ್ ಗಳನ್ನ ನಾನು ಇವತ್ತಿನ ದಿವಸ ಪ್ರತಿ ದಿವಸ ಒಂದೊಂದು ಟಾಪಿಕ್ ಅನ್ನ ಮುಗಿಸ್ತಾ ಇದ್ದೇನೆ. ಹಾಗಿದ್ರೆ ಇವತ್ತಿನ ದಿವಸ ನಾವು ಮೊದಲ ಟಾಪಿಕ್ ಯಾವ್ದಂತಂದ್ರೆ ನೋಡ್ರಿ, ವರ್ಡ್ ಅನಾಲಜಿ. ಯಾವ್ದ್ರಿ? ವರ್ಡ್ ಅನಾಲಜಿ. ಇದ್ರ ಮ್ಯಾಗ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾನ, ಎಷ್ಟು ಟೈಪ್ ಪ್ರಶ್ನೆಗಳನ್ನ ಕೇಳ್ತಾನ ಅನ್ನೋದು ಏನ್ ಮಾಡೋಣ ಅಂದ್ರೆ ಇವತ್ತಿನ ದಿವಸ ನಾವು ನೀವು ಕೂಡಿ ಚರ್ಚೆಯನ್ನ ಮಾಡೋಣ. ನೋಡಿ ವಿದ್ಯಾರ್ಥಿಗಳೇ, ಇದ್ರೊಳಗ ಅನಾಲಜಿ ಟೆಸ್ಟ್ ಏನು, ಅನಾಲಜಿ ಟೆಸ್ಟ್ ಅಂತ ಹೇಳಿ ನಾವು ಕರಿತೀವಿ. ಸಹ ಸಂಬಂಧ ಪರೀಕ್ಷೆ ಅಂತ ಹೇಳಿ ನಾವ್ ಏನ್ ಮಾಡ್ತೀವಿ, ಕನ್ನಡದಲ್ಲಿ ಕರಿತೀವಿ. ಹಾಗಾದ್ರೆ ನಾವು ಇವತ್ತಿನ ದಿವಸ ಅನಾಲಜಿ ಟೆಸ್ಟ್ ಒಳಗ 3 ರೀತಿ ಅನಾಲಜಿಗಳನ್ನ ನಾವು ನೋಡ್ಬೋದು, ಸಂಬಂಧಗಳನ್ನ. ನೋಡ್ರಿ, ಮೊದಲನೇದಾಗಿ ವರ್ಡ್ ಅನಾಲಜಿ, ಆಮೇಲೆ ನಂಬರ್ ಅನಾಲಜಿ, ಆಮೇಲೆ ಅಲ್ಫಾಬೆಟ್ ಅನಾಲಜಿ. ಹೌದಾ? ಹಾಗಿದ್ರೆ ನಾವು ಏನ್ ಮಾಡೋಣ ಇವತ್ತಿನ ದಿವಸ ಅಂತಂದ್ರೆ ವರ್ಡ್ ಅನಾಲಜಿಯಲ್ಲಿ ಪ್ರಮುಖವಾಗಿರ್ತಕ್ಕಂತ ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಅನ್ನ ಮಾಡೋಣ. ಹಾಗಿದ್ರೆ ನೋಡಿ ವಿದ್ಯಾರ್ಥಿಗಳೇ, ಪ್ರಶ್ನೆಯನ್ನ ಕೇಳಿದರೆ ಒಂದು, ಸೂರ್ಯ ನೇಸರ ಧರೆ ಅಂದ್ರೆ ಏನು ಅಂತ ಹೇಳಿ. ಹೌದಾ? ಏನ್ ಸಂಬಂಧ? ಸೂರ್ಯ ಅನ್ನೋದು ನೇಸರಕ್ಕೆ ಸಂಬಂಧ ಆಯ್ತಂದ್ರೆ, ಧರೆ ಅಂತಂದ್ರೆ ಅದಕ್ಕೆ ಸಂಬಂಧವಾಗಿರ್ತಕ್ಕಂಥ ಪದ ಯಾವುದು? ನಾವಿಲ್ಲಿ ನೋಡ್ಬೇಕಾದ್ರೆ ಸೂರ್ಯ ಸಮಾನಾರ್ಥಕ ಪದ ಯಾವುದು? ನೇಸರ. ಕರೆಕ್ಟಾ? ಹಾಗೆ ಈ ಧರೆ ಅಂತಕ್ಕಂಥ ಪದದ ಸಮಾನಾರ್ಥಕ ಯಾವ್ದಂತಂದ್ರೆ ನಾವು ಆಯ್ಕೆ ಒಳಗೆ ನೋಡ್ಬೇಕು, ಚಂದಿರ, ಕಳೆ, ಇಳೆ ಮತ್ತು ಆಕಾಶ. ಧರೆ ಅಂತಂದ್ರೆ ಏನು? ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಳೆ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ಏನ ನಮಗ ಸಂಬಂಧವನ್ನ ಸೂಚಿಸ್ತೈತೆ ಅಂದ್ರ ಇದು ಸಮಾನಾರ್ಥಕ ಪದಗಳು, ಹೀಗೆ ವಿರುದ್ಧಾರ್ಥಕ ಪದಗಳು, ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಹಾಗಿದ್ರೆ ನೋಡ್ರಿ, ಕ್ಷೌರಿಕ, ಕತ್ತರೆ, ಇಲ್ಲಿ ಏನ್ ಸಂಬಂಧ ಇದೆ ಅಂತ ನಾವು ನೋಡ್ಬೇಕು. ಹೌದಾ? ಇಲ್ಲಿ ಏನ್ ಸಂಬಂಧ ಇದೆ ಅಂತಂದ್ರೆ ಕ್ಷೌರಿಕ, ಕತ್ತರಿ, ರೈತ, ನಮ್ಗೆ ಯಾವ ಆಯ್ಕೆಯನ್ನ ನಾವು ಇಲ್ಲಿ ನೋಡ್ಬೇಕು. ನೋಡ್ರಿ, ಕ್ಷೌರಿಕ ಅಂತಂದ್ರೆ ಕೆಲಸ ಮಾಡುವ ಸಾಧನ. ಹೌದಾ? ಕ್ಷೌರಿಕನ ಕೈಯಾಗಿ ಏನಿರ್ತದೆ? ಕತ್ತರೆ ಇರ್ತತಿ. ಕತ್ತರೆ ಅನ್ನೋದು ಒಂದು ಸಾಧನ. ಹಂಗ ರೈತ ಅಂತ ಹೇಳಿದ ಇದಕ್ಕೆ ನಾವು ಸಂಬಂಧವನ್ನ ಕಂಡುಹಿಡಿಬೇಕು. ನೋಡ್ರಿ, ಭೂಮಿ ಅದ, ಎತ್ತು, ನೇಗಿಲು, ಬೆಳೆ. ನಮಗೇನ್ರಿ? ರೈತ, ಕೆಲಸ. ಹೌದಾ? ಕೆಲಸ ಮಾಡುವ ಸಾಧನ ಯಾವ್ದಪ್ಪ ಅಂತಂದ್ರೆ ನಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ನೇಗಿಲು. ಏನ್ರಿ? ನೇಗಿಲು. ಇವುಗಳನ್ನೆಲ್ಲ ಏನ್ ಮಾಡ್ರಿ, ಒಂದ ಬುಕ್ ನಲ್ಲಿ ನೀಟಾಗಿ ಬರ್ಕೊಂಡ್ಬಿಡ್ರಿ. ನೋಡ್ರಿ, 3ನೇ ಪ್ರಶ್ನೆ ನೋಡ್ರಿ, ವಿಜ್ಞಾನಿ, ಪ್ರಯೋಗಾಲಯ, ಇಂಜಿನಿಯರ್. ನೋಡ್ರಿ, ಕೆಲಸ ಮಾಡುವ ಸ್ಥಳ. ನಾವು ಗುರುತವನ್ನ ಮಾಡ್ಕೋಬೇಕಿಲ್ಲಿ. ಹೆಂಗಂದ್ರ ನೋಡ್ರಿ, ವಿಜ್ಞಾನಿಗಳು ಎಲ್ಲಿ ಕೆಲಸ ಮಾಡ್ತಾರ್ರಿ? ಪ್ರಯೋಗಾಲಯದೊಳಗೆ. ಇಂಜಿನಿಯರ್ ರೀ, ಅವರ ಕೆಲಸ ಮಾಡುವ ಸ್ಥಳ ಯಾವ್ದ್ರಿ? ರಸ್ತೆನೋ, ಕಟ್ಟಡ, ಡ್ಯಾಮ್, ನಿವೇಶನ. ನಮಗೆ ಏನ್ ಬರ್ತದ್ರಿ ಇಲ್ಲಿ ಆನ್ಸರ್? ನಿವೇಶನ. ಏನ್ ಬರ್ತದ? ನಿವೇಶನ. ಸ್ಪಷ್ಟವಾಗಿ ನೋಡ್ಕೋರಿ. ಹಾಗಿದ್ರ ಇಲ್ಲಿ ನೋಡ್ರಿ, ಬಡಿಗ, ಪೀಠೋಪಕರಣ, ಅಕ್ಕಸಾಲಿಗ. ಹೌದಾ? ಬಡಿಗ, ಪೀಠೋಪಕರಣ ಆದ್ರ ಅಕ್ಕಸಾಲಿಗ ಅಂತಕ್ಕಂಥದಕ್ಕೆ ಏನ್ ಸಂಬಂಧ ಆಗ್ತತ್ರಿ? ಹೌದಾ? ನೋಡ್ರಿ, ಬಡಿಗ ಪೀಠೋಪಕರಣಗಳನ್ನ ತಯಾರು ಮಾಡ್ತಾನ, ಅಕ್ಕಸಾಲಿಗ ಏನ್ ತಯಾರು ಮಾಡ್ತಾನಂದ್ರ ಆಭರಣಗಳನ್ನ ತಯಾರು ಮಾಡ್ತಾನ. ಇದು ನಿಮ್ಗೆ ಗೊತ್ತಿರಬೇಕು. ಹೌದಾ? ಓಕೆ. ಹಾಗಾದ್ರೆ ಕಾರು, ಗಾಲಿ, ಪುಸ್ತಕ. ನೋಡ್ರಿ, ಕಾರಿನ ಒಂದು ಭಾಗ ಏನ್ರಿ? ಗಾಲಿ. ಇಲ್ಲಿ ಏನ್ ಸಂಬಂಧ ಅದ ನೋಡ್ರಿ? ಕಾರಿನ ಒಂದು ಭಾಗ ಗಾಲಿ. ಹಾಗಾದ್ರೆ ಪುಸ್ತಕದ ಒಂದು ಭಾಗ ಏನು? ಮಾರಾಟ, ಗ್ರಂಥ, ಅಧ್ಯಾಯ, ಹೆಸರು. ನಮ್ಗೆ ಏನಾಗ್ತದ ಅಂತಂದ್ರೆ ಇಲ್ಲಿ ಅಧ್ಯಾಯ ಆಗ್ತದ. ಪುಸ್ತಕದ ಒಂದು ಭಾಗ ಏನ್ರಿ? ಅಧ್ಯಾಯ. ಹೀಗೆ ಏನ್ ಮಾಡ್ತಾನಂದ್ರೆ ಬೇರೆ ಬೇರೆ ರೀತಿಯ ಅನಾಲಜಿ ಒಳಗೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನ. ನೋಡ್ರಿ, ತಂದೆ ತಾಯಿ ಒಂದು ಸಂಬಂಧವನ್ನು ಕೊಟ್ಟಾನ, ಎತ್ತು ಕೊಟ್ಟಾನ. ಇದರ ಸಂಬಂಧವನ್ನು ನಾವು ಕಂಡುಹಿಡಿಬೇಕು. ಇಲ್ಲೇನಾಗಿದೆ ನೋಡ್ರಿ, ತಂದೆ ತಾಯಿ. ಹೌದ್ರ? ತಂದೆ ತಾಯಿ ಪುಲ್ಲಿಂಗ, ಸ್ತ್ರೀಲಿಂಗ. ಕರೆಕ್ಟಾ? ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಸಂಬಂಧದ
ಇಲ್ಲಿ ಎತ್ತದ ಅಂದ್ರ ಇದು ಏನ್ರಿ ಪುಲ್ಲಿಂಗ, ಸ್ತ್ರೀಲಿಂಗ ಅಂದ್ರೆ ಏನು ಆಕಳು. ಈ ತರ ನಾವು ಏನ್ ಮಾಡ್ಬೇಕು ಸಂಬಂಧಗಳನ್ನ ನೋಡ್ಬೇಕು. ಇಲ್ಲಿ ನೋಡ್ರಿ ಬಿಳಿ ಧ್ವಜ ಸಂಕೇತಗಳ ಮ್ಯಾಗ ಪ್ರಶ್ನೆಗಳನ್ನ ಕೇಳ್ತಾನ, ಅದು ನಮ್ಗೆ ಗೊತ್ತಿರಬೇಕು. ಬಿಳಿ ಧ್ವಜ ಶರಣಾಗತಿಗೆ ಸಂಬಂಧಿಸಿದೆ. ಹಾಗಾದ್ರೆ ಪಾರಿವಾಳ ಎದಕ್ಕೆ ಸಂಬಂಧಿಸಿದೆ ಅಂತ ಏನು ಭಯ, ಪ್ರಗತಿ, ಕ್ಷಮೆ, ಶಾಂತಿ. ಪಾರಿವಾಳ ನಮಗೆ ಯಾವುದರ ಸಂಕೇತ ರೀ? ಶಾಂತಿಯ ಸಂಕೇತ. ಈ ರೀತಿ ಏನ್ ಮಾಡ್ತಾನ ಗ್ರಂಥಗಳ ಮ್ಯಾಗ ಅಥವಾ ಸಂಕೇತಗಳ ಮ್ಯಾಗೂ ಸಹ ಏನ್ ಮಾಡ್ತಾನ ಪ್ರಶ್ನೆಗಳನ್ನ ಕೇಳ್ತಾನ. ನೋಡ್ರಿ ಅಧ್ಯಯನಗಳ ಮ್ಯಾಗೂ ಸಹ ಇಲ್ಲಿ ಪ್ರಶ್ನೆಗಳನ್ನ ಕೇಳೋಣ. ಹೆಡಾಲಜಿ ಇದು ಯಾವುದರ ಅಧ್ಯಯನ ರೀ? ಮಣ್ಣಿನ ಅಧ್ಯಯನ. ಹೆಂಗ್ ನಾವು ನೆನಪಿಟ್ಕೋಬೇಕ್ರಿ? ಪೇಡೆಯಿಂದ ಮಣ್ಣು ಮಾಡ್ತಾರ ಅಂತ ಹೇಳಿ, ಹೌದಾ? ಪೆಡಾಲಜಿ ಮಣ್ಣಿನ ಅಧ್ಯಯನ. ಅರ್ನಿಥಾಲಜಿ ಇದು ಯಾವುದಕ್ಕೆ ಸಂಬಂಧಿಸಿದೆ? ಅರ್ನಿಥಾಲಜಿ ಯಾವುದಕ್ಕೆ ಸಂಬಂಧಪಟ್ಟದ್ರಿ? ಇದು ಪಕ್ಷಿಗಳಿಗೆ. ಎದಕ್ಕೆ ಸಂಬಂಧಪಟ್ಟದ್ರಿ? ಪಕ್ಷಿಗಳ ಅಧ್ಯಯನ ಯಾವ್ದ್ರಿ? ಅರ್ನಿಥಾಲಜಿ. ಇನ್ನ ಇಲ್ಲಿ ಕೊಟ್ಟಾನ ನೋಡ್ರಿ ಕಿಡ್ನಿ ಕೊಟ್ಟಾನ. ಕಿಡ್ನಿ ಕೊಟ್ಟಾನ ಅಂದ ಬಳಿಕ ಇದು ನೆಫ್ರಾಲಜಿ. ಎದ್ರದ್ರಿ? ನೆಫ್ರಾಲಜಿ, ಹೌದಾ? ಹಾಗೆ ಇಲ್ಲಿ ರೋಗಗಳ ಕೊಟ್ಟಾನ, ಪೆಥಾಲಜಿ. ಹಾಗ ಭವಿಷ್ಯ ಕೊಟ್ಟಾನ, ಅಸ್ಟ್ರಾಲಜಿ. ಅಸ್ಟ್ರಾಲಜಿ ಇವುಗಳನ್ನ ಏನ್ ಮಾಡ್ರಿ ಸರಿಯಾಗಿ ನೆನಪಿಟ್ಕೋರಿ. ಒಂದು ಅಥವಾ ಎರಡು ಪ್ರಶ್ನೆಗಳು ಬರ್ತಕ್ಕಂತ ಸಂಭವ ಇರ್ತದ ಅನಾಲಜಿ ಒಳಗ. ನೋಡ್ರಿ ಈಜಿಪ್ಟ್, ಇಲ್ಲಿ ಈಜಿಪ್ಟ್ ಕೊಟ್ಟಾನ, ಆಫ್ರಿಕಾ. ಭಾರತಕ್ಕ ಏನ್ ಸಂಬಂಧ ಅಂತೇಳಿ ನೀವು ಪ್ರಶ್ನೆಯನ್ನ ಕೇಳೋಣ. ಭಾರತಕ್ಕ ಏನ್ ಸಂಬಂಧ ಅದ ಅಂತೇಳಿ ನಿಮ್ ಪ್ರಶ್ನೆಯನ್ನ ಕೇಳೋಣ. ನೋಡ್ರಿ ಈಜಿಪ್ಟ್ ಅಂತಕ್ಕಂತ ಒಂದು ದೇಶ ಇದು ಆಫ್ರಿಕಾ ಖಂಡದೊಳಗದ. ಯಾವ ಖಂಡದೊಳಗದ? ಆಫ್ರಿಕಾ ಖಂಡದೊಳಗದ. ಹಂಗಾದ್ರ ನಮ್ಮ ಭಾರತ ದೇಶ ಯಾವ ಖಂಡದೊಳಗೈತ್ರಿ? ಏಷ್ಯಾ ಖಂಡದೊಳಗೈತಿ. ಆಯ್ಕೆ 3 ಸರಿಯಾದ ಉತ್ತರ. ಓಕೆ ನೋಡಿ ವಿದ್ಯಾರ್ಥಿಗಳೇ, ಭಗವದ್ಗೀತೆ ಹಿಂದೂ, ಹೌದಾ? ಭಗವದ್ಗೀತೆ ಅನ್ನೋದು ಒಂದು ಹಿಂದೂಗಳ ಗ್ರಂಥವಾದರೆ ಇಲ್ಲಿ ಸಂಬಂಧವನ್ನು ಈ ರೀತಿ ಕೊಟ್ಟಾನ. ಬೈಬಲ್ ಅನ್ನೋದು ಏನಪ್ಪಾ ಅಂತಂದ್ರ ಇದು ಯಾವ ಧರ್ಮದ ಗ್ರಂಥ ಅಂತೇಳಿ ನಾವ್ ಇದನ್ನ ತಿಳ್ಕೊಬೇಕು. ನೋಡ್ರಿ ಫಾರ್ಸಿ ಕೊಟ್ಟಾನ, ಗ್ರೀಕರ್ ಕೊಟ್ಟಾನ, ಮುಸ್ಲಿಂ ಕೊಟ್ಟಾನ. ಬೈಬಲ್ ಅನ್ನೋದು ಯಾವ ಧರ್ಮದ ಗ್ರಂಥ ರೀ? ಕ್ರಿಶ್ಚಿಯನ್ ಧರ್ಮದ ಗ್ರಂಥ. ಈ ರೀತಿ ಏನ್ ಮಾಡ್ತಾನ ಧರ್ಮ ಗ್ರಂಥದ ಮ್ಯಾಗ ಅನಾಲಜಿ ಒಳಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಿರ್ತಾನ. ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ ಆಟಗಾರರ ತಂಡ. ಆಟಗಾರರಕ್ಕ ನಾವೇನಂತೀವಿ? ಆಟಗಾರರ ತಂಡ ಅಂತ ಕರಿತೀವಿ. ಆಟಗಾರರ ಒಂದು ಗುಂಪಿಗೆ ನಾವೇನಂತ ಕರಿತೀವಿ? ಆಟಗಾರರ ತಂಡ ಅಂತ ಕರಿತೀವಿ. ಜಾನುವಾರುಗಳ ಗುಂಪಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಹಿಂಡು ಅಂತೇಳಿ ಕರಿತೀವಿ. ಆಲ್ರೆಡಿ ನಿಮ್ಗೊಂದ್ಸಲ ಪ್ರಶ್ನೆ ಸಹ ಇದು ಆಗಿದೆ, ಹೌದಾ? ಹಸು ಕೊಟ್ಟಾನ, ಹಿಂಡು ಕೊಟ್ಟಾನ, ತಂಡ ಕೊಟ್ಟಾನ, ಕಾಲೋನಿ ಕೊಟ್ಟಾನ. ನಮಗ ಜಾನುವಾರರ ಏನಾಗ್ತದ? ಹಿಂಡು ಅಂತಕ್ಕಂತ ಒಂದು ಉತ್ತರ ಆಗ್ತದ. ನೋಡಿ ಕೆಮ್ಮು ರೋಗಗಳ ಬಗ್ಗೆ ನೋಡ್ರಿ. ಕೆಮ್ಮು ಯಾವುದ ಮನುಷ್ಯನ ಅಂಗಕ್ಕೆ ಸಂಬಂಧಪಟ್ಟದಂದ್ರ ಗಂಟಲು. ಹಾಗೆ ಅಸ್ತಮ ಯಾವ ಮನುಷ್ಯನ ಅಂಗಕ್ಕೆ ಬರ್ತದ ಅಂತಂದ್ರೆ ಎದಕ್ರಿ? ಶ್ವಾಸಕೋಶ. ಅಸ್ತಮ ರೋಗ ಯಾವುದಕ್ಕೆ ಸಂಬಂಧಿಸಿದ? ಶ್ವಾಸಕೋಶಕ್ಕೆ ಸಂಬಂಧಿಸಿದ. ಕೆಮ್ಮು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಗಂಟಲಿಗೆ ಸಂಬಂಧಿಸಿದೆ. ಈ ರೀತಿ ನಾವು ರೋಗಗಳ ಮ್ಯಾಗೂ ಸಹ ಏನ್ ಮಾಡುದು? ಅನಾಲಜಿ ಒಳಗ ಪ್ರಶ್ನೆಗಳನ್ನ ನೋಡ್ಬೋದು. ನೋಡಿ ಆಸ್ಟ್ರಿಯಾ, ಹೌದಾ? ಆಸ್ಟ್ರಿಯಾ ನೋಡ್ರಿ, ಇದರ ಕ್ಯಾಪಿಟಲ್ ಸಿಟಿ ರಾಜಧಾನಿ ವಿಯನ್ನ, ಹೌದಾ? ಹಂಗಾದ್ರ ಈಜಿಪ್ಟ್ದೇನ್ರಿ? ಕೈರೋ. ಈಜಿಪ್ಟ್ದೇನ್ರಿ? ಕೈರೋ. ಈ ರೀತಿ ಏನ್ ಮಾಡ್ರಿ ಬೇರೆ ಬೇರೆ ದೇಶದ ರಾಜಧಾನಿಗಳನ್ನ ಸಹ ಏನ್ ಮಾಡ್ಕೋರಿ ನೀವು ಸರಿಯಾಗಿ ಒಂದ್ ಸ್ವಲ್ಪ ಓದ್ಕೋರಿ. ನೋಡ್ರಿ ಧಾನ್ಯವು ಉಗ್ರಾಣ. ಧಾನ್ಯವನ್ನ ನಾವು ಎಲ್ಲಿ ಸಂಗ್ರಹಣ ಮಾಡ್ತೀವಿ? ಇಲ್ಲಿ ಉಗ್ರಾಣದೊಳಗೆ ಸಂಗ್ರಹಣ ಮಾಡ್ತೀವಿ. ಹಂಗ ನೀರನ್ನ ನಾವು ಎಲ್ಲಿ ಸಂಗ್ರಹ ಮಾಡ್ತೀವಿ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ನದಿಮುಖ, ಆಣೆಕಟ್ಟು, ಕಾಲುವೆ ಮತ್ತು ನದಿ ಅಂತ ಹೇಳಿ ಕೊಟ್ಟಾನ. ನೀವೇಂತೀರಿ ನದಿ ಒಳಗ ನೀರ್ ಇರ್ತಾವ್ರಿ, ಕಾಲುವೆ ಒಳಗ ನೀರ್ ಇರ್ತಾವ, ನದಿ ಮುಖಜಭೂಮಿ ಒಳಗ ನೀರ್ ಇರ್ತಾವ ಅಂತ ಅನ್ಕೋತೀವಿ. ಆದ್ರೆ ಅಲ್ಲಿ ಏನ್ ಮಾಡೋಣ? ಸಂಗ್ರಹ, ಧಾನ್ಯವನ್ನ ನಾವೇನ್ ಮಾಡ್ತೀವಿ? ಉಗ್ರಾಣದೊಳಗೆ ಸಂಗ್ರಹಣ ಮಾಡ್ತೀವಿ. ಹಾಗೆ ನೀರನ್ನ ನಾವು ಎಲ್ಲಿ ಸಂಗ್ರಹ ಮಾಡ್ತೀವಿ ಅಂತಂದ್ರೆ ಆಣೆಕಟ್ಟಿನಲ್ಲಿ ಸಂಗ್ರಹ ಮಾಡ್ತೀವಿ ವಿದ್ಯಾರ್ಥಿಗಳೇ. ಹಾಗಿದ್ರೆ ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹೌದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ಹಾಗೆ ಏನಾದ್ರೂ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.
ಓಕೆ, ಹಾಗೆ ನೋಡಿ ಪ್ರತ್ಯಕ್ಷಿಸಿ ಏಕೀಕರಿಸು. ನೋಡ್ರಿ ಇದು 2023ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಹೌದಾ, 2023ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಪ್ರತ್ಯಕ್ಷಿಸಿ ಏಕೀಕರಿಸು. ಪ್ರತ್ಯಕ್ಷಿಸಿ ಏಕೀಕರಿಸುದು. ಬೇರೆ ಬೇರೆ ಇದ್ದದನ್ನ ಏನ್ ಮಾಡುದ್ರಿ, ಒಂದೇ ಮಾಡುದು. ದುರಸ್ತಿ, ಹೌದಾ, ಹಾಳಾಗಿದ್ದನ್ನ ರಿಪೇರಿ ಮಾಡುದು. ಇದಕ್ಕೆ ಯಾವುದು ನಮಗೆ ಸಂಬಂಧ ಆಗ್ತದೆ ಇಲ್ಲಿ? ಹಾನಿ. ಇಲ್ಲಿ ಅದ ನೋಡ್ರಿ, ಹಾನಿ. ದುರಸ್ತಿ ಅನ್ನೋದು ಹಾನಿ. ಹಾಗೆ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ ಅನಾಲಜಿ ಅಂತಕ್ಕಂಥ ಒಂದು ಅಧ್ಯಾಯದ ಮೇಲೆ ಯಾವ ಯಾವ ರೀತಿ ಪ್ರಶ್ನೆಗಳು ಬಂದಿವಿ, ಹೌದಾ, ಸಮನಾರ್ಥಕ ಬಂತು, ಗ್ರಂಥಗಳ ಮೇಲೆ ಬಂದು, ಹೌದಾ, ಆಮೇಲೆ ಅಧ್ಯಯನಗಳ ಮೇಲೆ ಬಂದು, ಹೀಗೆ ಬೇರೆ ಬೇರೆ ರೀತಿ ತರ ಏನ್ ಮಾಡ್ತಾನಂತಂದ್ರೆ ಈ ಒಂದು ಅನಾಲಜಿ ಮ್ಯಾಗ ಪ್ರಶ್ನೆಗಳನ್ನ ಕೇಳ್ತಾನ. ಅದ್ರೊಳಗ ನಾವು ಮೊದಲನೇ ಭಾಗ ಯಾವ್ದು ಮುಗಿಸಿದ್ವಿ ಅಂತಂದ್ರೆ ವರ್ಡ್ ಅನಾಲಜಿ ಮುಗಿಸ್ತಾ ಇದ್ವಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ನಂಬರ್ ಅನಾಲಜಿ ಮ್ಯಾಗ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಸಹ ಕೇಳ್ತಾ ಇರ್ತಾನ. ಅದ್ರ ಮ್ಯಾಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಒಂದು 10 ರಿಂದ 15 ಪ್ರಶ್ನೆಗಳನ್ನ ಏನ್ ಮಾಡ್ತೀನಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ.